ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ ಬನ್ನಿ. ಐಟಿ ಅಧಿಕಾರಿಗಳ ಮೇಲೆ ನಾಯಿ ಛೂ ಬಿಟ್ಟ ಪ್ರಕರಣಕ್ಕೆ ಮತ್ತೊಂದು ರೀತಿಯಾಗಿ ಟ್ವಿಸ್ಟ್ ಸಿಗ್ತಾ ಇದೆ. ನಿನ್ನೆ ಅಪಾರ್ಟ್ಮೆಂಟ್ ನಲ್ಲಿ ಸಿಕ್ಕಿದಂತ 2,89,00,000 ಹಣದ ಮಾಲೀಕ ಮಂಜುನಾಥ ಅನ್ನೋದು ಗೊತ್ತಾಗ್ತಾ ಇದೆ. ಹಣದ ಮಾಲೀಕ ಮಂಜುನಾಥ್ ಯಾರು ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಕೂಡ ನಾವು ಕೊಡ್ತಾ ಇದೀವಿ. ಆ ರೀತಿಯಾದಂತಹ ಮಾಹಿತಿಯನ್ನ ಕೂಡ ನಾವು ಕಲೆ ಹಾಕಿದೀವಿ. ಮಂಜುನಾಥ್ ಲೀ ಮೆರಿಡಿಯನ್ ಹೋಟೆಲ್ನ ಪಬ್ ಒಂದರ ಪಾರ್ಟ್ನರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಲೀ ಮೆರಿಡಿಯನ್ ಹೋಟೆಲ್ನ ಶುಗರ್ ಫ್ಯಾಕ್ಟರಿ ಪಬ್ನ ಪಾಲುದಾರ ಕೂಡ ಈ ಮಂಜುನಾಥ್. ನಿನ್ನೆ ಸಿಗ್ತಾ ಇದ್ದಂತಹ ಮಾಹಿತಿಯ ಪ್ರಕಾರ ಅಜ್ಜಿ ನಾಯಿಯನ್ನ ಬಿಟ್ಟು ಐಟಿ ಅಧಿಕಾರಿಗಳನ್ನ ಓಡಿಸಿದ್ರು. ಈ ಹಿಂದೆ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಈ ಪಬ್ ಪಾಲುದಾರಿಕೆಯನ್ನ ಹೊಂದಿದ್ರು. ಅದೇ ಫ್ಯಾಕ್ಟರಿಯ ಅದೇ ಹೋಟೆಲ್ನ ಪಾಲುದಾರಿಕೆಯನ್ನ ಕೂಡ ಮಂಜುನಾಥ್ ಹೊಂದಿದ್ದಾರೆ. ಆನಂದ್ ಎಂಬುವರ ಹೆಸರಲ್ಲಿ ಈ ಹೋಟೆಲ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಮುರಳೀಧರ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುರಳೀಧರ್, ನಿನ್ನೆ ಆ ನಾಯಿ ಛೂ ಬಿಟ್ಟು ಐಟಿ ಅಧಿಕಾರಿಗಳನ್ನ ಓಡಿಸಿದ್ದನ್ನ ಕೇಳಿದಾಗ್ಲೇನೆ ಏನೋ ಇದೆ ಅಂತ ಅನ್ಕೊಳ್ತಾ ಇದ್ವಿ. ಬಟ್ ಇದರ ಹಿಂದೆ ಇಷ್ಟೊಂದು ಷಡ್ಯಂತ್ರ, ಇಷ್ಟೊಂದು ರೀತಿಯಾದಂಥ ಒಂದು ರೀತಿಯಾಗಿ ತುಂಬಾ ಧೈರ್ಯವಂತರೇ ಇದ್ದಾರೆ ಅಂತ ಅನಿಸ್ತಾ ಇದೆ. ಖಂಡಿತವಾಗಿ ಅರುಣ್, ಅಂದ್ರೆ ಈ ಪ್ರಕರಣ ನಾವು ಕೆದಕ್ತಾ ಹೋದಂತೆ ಸಾಕಷ್ಟು ಮಾಹಿತಿಗಳು ಹೊರಗಡೆ ಬರ್ತಾ ಇರೋಂಥದ್ದು. ಅಂದ್ರೆ ಇಲ್ಲಿ ತಾನು ಸಿಕ್ಕಿ ಬೀಳಬಾರ್ದು ಅಂತ ಹೇಳಿ ಮಂಜುನಾಥ್ ಅನ್ನೋರು ಹಣವನ್ನ ಬೇರೆ ರೀತಿಯಲ್ಲಿ ವರ್ಗಾವಣೆ ಮಾಡ್ಬೇಕು, ಬೇರೊಬ್ಬರ ಹೆಸರಿನಲ್ಲಿ ಇಟ್ಟರೆ ತಾನು ಸಿಕ್ಕಿ ಬೀಳೋದು ತುಂಬಾ ಕಷ್ಟ ಅಂತ ಹೇಳಿ ಏನೋ ಐಟಿ ಅಧಿಕಾರಿಗಳಿಗೆ ಮಣ್ಣೆರ್ಚಬಹುದು, ಅಂದ್ರೆ ಅವ್ರಿಗೆ ಮೋಸ ಮಾಡಬಹುದು ಅಂತ ಹೇಳಿ ಒಂದು ಪ್ಲಾನ್ ಅನ್ನ ಮಾಡಿದ್ರು. ಪ್ಲಾನ್ ಅನ್ನ ಮಾಡಿ ಆನಂದ್ ಅನ್ನೋ ಒಂದು ಹೆಸರಲ್ಲಿ RNS ನಿವಾಸ ಶಾಂತಿ ನಿವಾಸ ಏನಿದೆ ಅಲ್ಲಿ ಒಂದು ಫ್ಲಾಟ್ ಅನ್ನ ಖರೀದಿ ಮಾಡಿರ್ತಾರೆ. ಒಂದು ಬಾಡಿಗೆಗೆ ಖರೀದಿ ಮಾಡಿರುವಂತದ್ದು. ಅಲ್ಲಿ ಕೇವಲ ಒಬ್ಳು ಲೇಡಿ ಮಾತ್ರ ಇದ್ರು, ಅಂದ್ರೆ ವಯಸ್ಸಾದ ಅಜ್ಜಿ ಮಾತ್ರ ಇದ್ರು ಅನ್ನೋದ್ರ ಬಗ್ಗೆ ಅಷ್ಟೇ ಐಟಿ ಅಧಿಕಾರಿಗಳು ಹೇಳಿದ್ರು. ಆದ್ರೆ ತನಿಖೆಯನ್ನ ಮುಂದುವರಿಸಿದ ಸಂದರ್ಭದಲ್ಲಿ ಆನಂದ್ ಯಾರು, ಜೊತೆಗೆ ಅಲ್ಲಿ ಲೇಡಿ ಅಂದ್ರೆ ಶಕಿಲಾ ಶೆಟ್ಟಿ ಅಂತ ಏನು ವಾಸವಾಗಿದ್ರು ಅವ್ರು ಯಾರು, ಅವ್ರಿಗೆ ಹಾಗೂ ಈ ಹಣಕ್ಕೂ ಏನು ಸಂಬಂಧ ಅಂತ ಹೇಳಿ ಹೋದ ಸಂದರ್ಭದಲ್ಲಿ ಮಂಜುನಾಥ್ ಅನ್ನೋರ ಅಸಲಿಯತ್ ಈಗ ಹೊರಗಡೆ ಬಂದಿರುವಂತದ್ದು. ಆತ ಲೀ ಮೆರಿಡಿಯನ್ ಹೋಟೆಲ್ನ ಪಬ್ ಒಂದರಲ್ಲಿ ಮಾಲೀಕತ್ವವನ್ನ ಹೊಂದಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇರುವಂತದ್ದು. ಜೊತೆಗೆ ರಾಕೇಶ್ ಸಿದ್ದರಾಮಯ್ಯ ಅಂದ್ರೆ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಏನಿದ್ದಾರೆ ಅವರ ಕ್ಲೋಸ್ ಫ್ರೆಂಡ್ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿಗಳು ಬರ್ತಾ ಇದಾವೆ. ಅಂದ್ರೆ ಇದೆಲ್ಲ ಒಂದು ಕಡೆಯಲ್ಲಿ ಸಂಪೂರ್ಣವಾಗಿ ಸುತ್ತಿ ಬಳಸಿ ಅಲ್ಲಿಗೆ ಆ ಪ್ರಕರಣ ಸುತ್ತಿ ಬಳಸಿ ಅಲ್ಲಿಗೆ ಬರ್ತಾ ಇದೆ. ಈಗಾಗಲೇ ನಾವು ಇಬ್ಬರು ಸಚಿವರು ಈ ಪ್ರಕರಣದಲ್ಲಿ ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಮನಿ ಪ್ರಕರಣದಲ್ಲಿ ತಳುಕು ಹಾಕ್ತಾ ಇದೆ ಅವ್ರ ಇಬ್ಬರ ಹೆಸರು ಅಂತ ಹೇಳಿ ಸಾಕಷ್ಟು ಸುದ್ದಿ ಬಂದಿತ್ತು. ಅದರ ಬೆನ್ನಲ್ಲೇ ಇದು ಸಹ ಹೊರಗಡೆ ಬರ್ತಾ ಇರೋದನ್ನ ನೋಡಿದ್ರೆ ಎಲ್ಲ ಒಂದು ಕಡೆ ಇದೊಂಥರ ಮಾಸ್ಟರ್ ಪ್ಲಾನ್, ಒಂದು ಆರ್ಗನೈಸ್ಡ್ ಕ್ರೈಮ್ ಟೀಮ್ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಅರುಣ್, ಮುರಳೀಧರ್, ದಿವಂಗತ ರಾಕೇಶ್ ಸಿದ್ದರಾಮಯ್ಯನವರು ವಿದೇಶದಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುವಂತ ಸಂದರ್ಭದಲ್ಲೂ ಕೂಡ ಈ ಮಂಜುನಾಥ್ ಅಲ್ಲಿ ಹೋಗಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ, ನಿಜಾನಾ? ಹೌದು ಅರುಣ್, ಏನಂದ್ರೆ ಬೆಲ್ಜಿಯಂ ನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದ ಸಂದರ್ಭದಲ್ಲಿ ಅವರಿಗೆ ಅನಾರೋಗ್ಯ ಕಾಡಿತ್ತು. ಆ ಸಂದರ್ಭದಲ್ಲಿ ಆಸ್ಪತ್ರೆ ಪಾಲಾಗಿದ್ರು. ಆ ಸಂದರ್ಭದಲ್ಲಿ ಸಹ ಮಂಜುನಾಥ್ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಅಂದ್ರೆ ಮಂಜುನಾಥ್ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಹೊರಗಡೆ ಬರ್ಬೇಕಾಯ್ತು. ಈಗ ಹೇಳ್ತಾ ಇರುವಂತದ್ದು ಮತ್ತೆ ಕಾಂಗ್ರೆಸ್ನ ಸಚಿವರ ಮತ್ತು ಶಾಸಕರ ಜೊತೆಯಲ್ಲಿ ಗುರುತಿಸ್ಕೊಂಡಂತ ವ್ಯಕ್ತಿ ಈತ ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟವಾಗ್ತಾ ಇರುವಂತದ್ದು. ಮುಂದಿನ ಹಂತಗಳಲ್ಲಿ ವಿಚಾರಣೆ ನಡೆದ ಸಂದರ್ಭದಲ್ಲಿ ಆತನನ್ನು ಸಹ ಏನಾದ್ರು ಬಂಧನಕ್ಕೆ ಒಳಪಡಿಸಿದ್ರೆ ಆತ ಯಾರು ಏನು ಅನ್ನೋದ್ರ ಬಗ್ಗೆ, ಅದ್ರ ಜೊತೆಗೆ ಆತನಿಗೆ ಹಣ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಹೊರ ಬರ್ಬೇಕಾಗತ್ತೆ.
ಮುರಳೀಧರ್, ಈಗ ಲೀ ಮೆರಿಡಿಯನ್ ಹೋಟೆಲ್ನ ಪಾಲುದಾರರಾಗಿದ್ದಾರೆ, ಅಲ್ಲಿಂದ ಹಣ ಬಂತು ಅನ್ನೋದನ್ನ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಈ ಮಂಜುನಾಥ್ ಇನ್ನೂ ಏನೇನ್ ವೃತ್ತಿಯನ್ನ ಇಟ್ಕೊಂಡಿದ್ದಾರೆ? ಕೇವಲ ಪಾಲುದಾರಿಕೆಯನ್ನ ಮಾತ್ರ ಹೊಂದಿದ್ದ ಅಥವಾ ಬೇರೆ ವೃತ್ತಿಯನ್ನ ಕೂಡ ನಡೆಸ್ತಾ ಇದ್ರ ಅಥವಾ ರಾಜಕೀಯದಲ್ಲಿ ತುಂಬಾ ಸಕ್ರಿಯವಾಗಿದ್ರ? ಅರುಣ್, ಏನಂದ್ರೆ ಈ ಪ್ರಕರಣಗಳಲ್ಲಿ ನೋಡಿದ ಸಂದರ್ಭದಲ್ಲಿ ಇವರು ಪಬ್ನ ಒಂದು ಮಾಲೀಕತ್ವವನ್ನು ಹೊಂದಿದ್ರು. ಅಂದ್ರೆ ಸಾಕಷ್ಟು ಜನ ಅದಕ್ಕೆ ಪಾಲುದಾರಿಕೆಯನ್ನು ಹೊಂದಿದ್ದಾರೆ. ಅದರಲ್ಲಿ ಇವರು ಒಬ್ರು ಪಾಲುದಾರಿಕೆಯನ್ನು ಹೊಂದಿದ್ರು. ಜೊತೆಗೆ ಕೆಲವೊಂದು ಬೇರೆ ಬೇರೆ ಅಂದ್ರೆ ರಾಜಕೀಯವಾಗಿ ಗುರುತಿಸ್ಕೊಳ್ಳುವಂಥದ್ದು, ಜೊತೆಗೆ ರಿಯಲ್ ಎಸ್ಟೇಟ್ ನಲ್ಲಿ ಗುರುತಿಸ್ಕೊಳ್ಳುವಂಥದ್ದು, ಮತ್ತೆ ಅಪಾರ್ಟ್ಮೆಂಟ್ ಗಳನ್ನ ಮಾರಾಟ ಮಾಡುವಂಥದ್ದು, ಈ ರೀತಿಯ ವ್ಯವಹಾರಗಳಲ್ಲಿ ಇವರು ತೊಡಗಿಸ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಅಂದ್ರೆ ಇದು ಸಂಪೂರ್ಣವಾಗಿ ಯಾವ ರೀತಿಯಾಗಿ ಅವರು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು. ಜೊತೆಗೆ ಇದೇ ಪ್ರಕರಣಕ್ಕೆ ಏನು ಜಯಚಂದ್ರ ಅವ್ರ ಜೊತೆ ಲಿಂಕ್ ಇತ್ತ, ಚಿಕ್ಕರಾಯಪ್ಪ ಅವ್ರ ಜೊತೆ ಏನಾದ್ರು ಸಂಬಂಧವನ್ನ ಬೆಳೆಸಿದ್ರೆ? ಯಾಕಂದ್ರೆ ಇದು ಹಣ ಲೀಕ್ ಆಗಿದೆ ಅಂತ ಹೇಳಿದ್ರೆ ಈಗಾಗಲೇ ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಅವ್ರನ್ನ ಐಟಿ ಅಧಿಕಾರಿಗಳು ವಿಚಾರಣೆಗೊಳಪಡಿಸಿದ್ರು. ವಿಚಾರಣೆಗೊಳಪಡಿಸಿದಾಗ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು ಹೊರಗಡೆ ಬಂದಿತ್ತು. ಅಂದ್ರೆ ಬೇರೆ ಬೇರೆ ಎಲ್ಲೆಲ್ಲಿ ಇಂತ ಇವರ ಸಹಚರರು ಇದ್ದಾರೆ, ಹಣವನ್ನ ಈ ರೀತಿ ಏನು ಒಂದು ಮನೆಯಲ್ಲಿ ಮುಚ್ಚಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಜಯಚಂದ್ರ ಚಿಕ್ಕರಾಯಪ್ಪ ಹೇಳಿದ್ರು. ಆ ಮಾಹಿತಿಗಳನ್ನ ಆಧರಿಸಿ ಸಾಕಷ್ಟು ದಾಳಿ ಕೂಡ ಸಹ ನಡೆದಿತ್ತು. ತಮಿಳುನಾಡಿನಲ್ಲೂ ಸಹ ಒಂದು ದಾಳಿ ನಡೆದಿತ್ತು. ಆ ದಾಳಿಯ ಸಂದರ್ಭದಲ್ಲಿ ಜಯಚಂದ್ರ ನೀಡಿದಂತ ಮಾಹಿತಿ, ಚಂದ್ರಕಾಂತ್ ರಾಮಲಿಂಗಂ ಅವರ ನೀಡಿದಂತ ಮಾಹಿತಿ, ಇದನ್ನೆಲ್ಲ ಆಧರಿಸಿ ಕೆಲವೊಂದು ದಾಳಿಯನ್ನ ನಡೆಸಿದ್ರು. ದಾಳಿಯನ್ನ ನಡೆಸುವ ಸಂದರ್ಭದಲ್ಲಿ ಇದು ಸಹ ಬಯಲಾಗಿದೆ. ಜೊತೆಗೆ ಈ ಮಂಜುನಾಥ್ ಅವರ ಮಾಹಿತಿಯನ್ನು ಸಹ ಚಂದ್ರಕಾಂತ್ ರಾಮಲಿಂಗಂ ಅವರು ಇರ್ಬೋದು, ಜೊತೆಗೆ ಜಯಚಂದ್ರ ಇರ್ಬೋದು, ಚಿಕ್ಕರಾಯಪ್ಪ ಇರ್ಬೋದು, ಐಟಿ ಅಧಿಕಾರಿಗಳ ಮುಂದೆ ಸ್ಪಷ್ಟಪಡಿಸಿದ್ದಾರೆ. ಸ್ಪಷ್ಟವಾದ ಮಾಹಿತಿಯನ್ನು ಆಧರಿಸಿ ಐಟಿ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು. ಅರುಣ್, ಮುರಳೀಧರ್, ಅಂದ್ರೆ ಇದು ಆರಂಭವಾಗುವುದು ಜಯಚಂದ್ರ ಅವರಿಂದ, ಅಲ್ಲಿಂದ ಆರಂಭವಾಗಿ ತಮಿಳುನಾಡಿಗೆ ಹೋಗುತ್ತೆ. ಅಲ್ಲಿರುವಂತಹ ಶೇಖರ್ ರೆಡ್ಡಿ ಅವರಿಂದಲೂ ಕೂಡ ಮಾಹಿತಿಯನ್ನ ಸಿಕ್ಕಾಗ ಮತ್ತೊಂದಿಷ್ಟು ಮಾಹಿತಿಗಳು ಸಿಕ್ಕಂತ ಸಂದರ್ಭದಲ್ಲಿ ಮಂಜುನಾಥ್ ಅವ್ರ ಮನೆಯಲ್ಲಿ ಸಿಕ್ಕಿರೋ ದುಡ್ಡು, ಈ ಮೂರು ಪ್ರಕರಣಗಳು ಕೂಡ ಒಂದಕ್ಕೊಂದು ಲಿಂಕ್ ಇರೋದೇನಾ ಇದು? ಖಂಡಿತವಾಗಿ ಅವ್ರನ್ನ, ಯಾಕಂದ್ರೆ ಇದೊಂದು ಆರ್ಗನೈಸ್ಡ್ ಟೀಮ್ ಅಂತ, ಅಂದ್ರೆ ಎಲ್ಲರೂ ಸಹ ಯೂನಿಟಿಯಾಗಿ ಸಂಘಟಿತರಾಗಿ ಇಂಥ ದಂಧೆಯಲ್ಲಿ ತೊಡಗಿಸ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಜಯಚಂದ್ರ ಅವರು ಒಂದು ಮಾಹಿತಿಯನ್ನ ಹೊರ ಹಾಕ್ತಾರೆ. ನನ್ನ ಈಗ ನೀವು ಏನು 5.7 ಕೋಟಿ ಹಣವನ್ನ ಸೀಸ್ ಮಾಡಿದಿರಿ, ಆ ಸೀಸ್ ಮಾಡಿರೋ ಹಣ ನಂದಲ್ಲ, ಇದು ಇಬ್ರಾಹಿಂ ಅನ್ನೋರ ಫ್ಲಾಟ್ ನಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಹೇಳ್ತಾರೆ. ಅಂದ್ರೆ ಇಬ್ರಾಹಿಂ ಅವ್ರನ್ನ ವಿಚಾರಣೆಗೊಳಪಡಿಸಿದಾಗ ಚಂದ್ರಕಾಂತ್ ರಾಮಲಿಂಗಂ ಅವ್ರ ಹೆಸರು ಹೇಳ್ತಾರೆ. ಚಂದ್ರಕಾಂತ್ ರಾಮಲಿಂಗಂ ಅವರು, ಶೇಖರ್ ರೆಡ್ಡಿ ಅವ್ರ ಹೆಸರು, ಜಯಚಂದ್ರ ಅವ್ರ ಹೆಸರು, ಇದೆಲ್ಲಾನ ಹೆಸರು ಹೇಳಿದಾಗ ಈ ಮಂಜುನಾಥ್ ಅವ್ರ ಹೆಸರು ಸಹ ಅಲ್ಲಿ ತಳುಕು ಹಾಕೊಂಡಿದೆ, ಅದು ಹೊರಗಡೆ ಬಂದಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿರೋದು. ಅಂದ್ರೆ ಜಯಚಂದ್ರ, ರಾಮಲಿಂಗಂ ಮತ್ತು ನಜೀರ್, ಇಬ್ರಾಹಿಂ, ಚಿಕ್ಕರಾಯಪ್ಪ ಇವರೆಲ್ಲರೂ ಸೇರಿ ಒಂದು ಈ ಬ್ಲಾಕ್ ಅಂಡ್ ವೈಟ್ ಮನಿ ದಂಧೆಯಲ್ಲಿ ಪಾಲ್ಗೊಂಡಿದ್ರ ಅನ್ನೋದ್ರ ಬಗ್ಗೆ ಈಗ ಅನುಮಾನಗಳಿದಾವೆ. ಅದ್ರ ಬಗ್ಗೆ ಈಗ ತನಿಖೆ ಸಂಪೂರ್ಣವಾಗಿ ಮುಂದುವರಿತಾ ಇದೆ. ಅರುಣ್, ಬಟ್ ಮುರಳಿ, ಇದರಲ್ಲಿ ಇನ್ನೂ ದೊಡ್ಡ ದೊಡ್ಡ ಕುಳಗಳು ಇರುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ. ಅರುಣ್, ಏನಂದ್ರೆ ಈ ಪ್ರಕರಣದಲ್ಲಿ ಅಂದ್ರೆ ಜಯಚಂದ್ರ ಮತ್ತು ಚಿಕ್ಕರಾಯಪ್ಪ ಅವ್ರ ಮನೆ ಮೇಲೆ ದಾಳಿಯನ್ನ ನಡೆಸ್ತಾರೆ. ದಾಳಿಯನ್ನ ನಡೆಸ್ತಾ ಸಂದರ್ಭದಲ್ಲಿ ಒಂದು ಮಾಹಿತಿ ಹೊರಗಡೆ ಬರುತ್ತೆ. ಅಂದ್ರೆ ರಾಮಲಿಂಗಂ ಅವರ ನೇತೃತ್ವದಲ್ಲಿ ಬ್ಲಾಕ್ ಅಂಡ್ ವೈಟ್ ಮನಿಯನ್ನ ಏನೋ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ, ಅದು ತಮಿಳುನಾಡು ಮೂಲದಿಂದ ಅಂತ. ಅದಾದ ಬಳಿಕ ಶೇಖರ್ ರೆಡ್ಡಿ ಅವರ ಮನೆಗೆ ಹೋಗುತ್ತೆ. ಅದಾದ ಬಳಿಕ ಸಚಿವರ ಹೆಸರುಗಳು ಮತ್ತು ಶಾಸಕರ ಹೆಸರು ಮತ್ತು IAS ಮತ್ತು IPS ಅಧಿಕಾರಿಗಳ ಹೆಸರು ಸಹ ಹೊರಗಡೆ ಬರ್ತಾ ಇದೆ. ಯಾಕಂದ್ರೆ ಐಟಿ ಅಧಿಕಾರಿಗಳು ಇದೇನೋ ಸಣ್ಣ ಪ್ರಕರಣ ಏನಲ್ಲ, ತಕ್ಷಣ ಹೋಗಿ ಒಬ್ಬರನ್ನ ಅರೆಸ್ಟ್ ಮಾಡುವಂತದ್ದು, ಜೊತೆಗೆ ಅವ್ರ ಮನೆ ಮೇಲೆ ರೈಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಏನೋ ಸಾಕಷ್ಟು ಮಾಹಿತಿಗಳನ್ನ ಕ್ರೋಢೀಕರಿಸಿ ಅದಾದ ಬಳಿಕ ದಾಳಿಯನ್ನ ನಡೆಸಬೇಕಾಗುತ್ತೆ. ಯಾಕಂದ್ರೆ ಒಂದು ರೆಪ್ಯುಟೇಷನ್ ಆಫೀಸರ್ ಮನೆ ಮೇಲೆ, ಇಲ್ಲಾಂದ್ರೆ ದೊಡ್ಡ ಅಧಿಕಾರಿ ಇರ್ಬೋದು, ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಅವರ ಮನೆ ಮೇಲೆ ದಾಳಿ ಮಾಡಿದ್ರೆ, ದಾಖಲೆಗಳಿಲ್ಲದೆ ದಾಳಿ ಮಾಡಿದ್ರೆ ಹಾಗೆ ಸಂಪರ್ಕದಲ್ಲಿ ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಬನ್ನಿ.
ಎಸ್, ಇದೆಲ್ಲ ಐಟಿ ದಾಳಿಯನ್ನ ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ರೀತಿಯಾಗಿ ಸಿಎಂ ಆಪ್ತರು ಅನ್ನೋರ ಸುತ್ತಲೇ ಐಟಿ ರೇಡ್ ನಡೀತಾ ಇದೆಯಾ, ಸಿಎಂ ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಿದೆಯಾ ಐಟಿ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಚಿಕ್ಕರಾಯಪ್ಪ ಜಯಚಂದ್ರ ಬಳಿಕ ಈಗ ಮಂಜುನಾಥ್ ಟಾರ್ಗೆಟ್ ಆಗಿದ್ದಾರೆ. ಮಂಜುನಾಥ್ಗೆ ರಾಕೇಶ್ ಸಿದ್ದರಾಮಯ್ಯ ಜೊತೆ ನಂಟಿತ್ತು. ಲೀ ಮೆರಿಡಿಯನ್ ಶುಗರ್ ಫ್ಯಾಕ್ಟರಿಯ ಪಬ್ನ ಪಾಲುದಾರ ಈ ಮಂಜುನಾಥ್ ಆಗಿದ್ರು. ಮಂಜುನಾಥ್ ನಿವಾಸದಿಂದ ನಿನ್ನೆ 2,89,00,000 ರೂಪಾಯಿಯನ್ನ ಸೀಸ್ ಆಗಿತ್ತು. ಯುಪಿ ಚುನಾವಣೆಗೆ ಕಾಂಗ್ರೆಸ್ಗೆ ಕರ್ನಾಟಕದಿಂದ ಹಣ ಪೂರೈಕೆ ಆಗ್ತಾ ಇತ್ತು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದರಿಂದಾಗಿ ಕರ್ನಾಟಕ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡಿದೆಯಾ ಐಟಿ ಅನ್ನೋ ಅನುಮಾನ ಕೂಡ ಈಗ ಎಲ್ಲೆಡೆ ಕಾಣಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಮುರಳೀಧರ್ ನನ್ನ ಜೊತೆಗೆ ಹಾಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುರಳೀಧರ್, ಇದೆಲ್ಲ ಗಮನಿಸ್ತಾ ಇದ್ರೆ ರಾಜಕೀಯದಲ್ಲಿರುವಂತಹ ರಾಜಕೀಯ ಆಟಕ್ಕೆ ಬಳಸ್ಕೊಳ್ಳುವಂತಹ ದುಡ್ಡನ್ನ ಸೀಸ್ ಮಾಡೋಕೆ ಐಟಿ ಅಧಿಕಾರಿಗಳು ನಿರ್ಧಾರ ಮಾಡದಂತೆ ಕಾಣ್ತಾ ಇದೆ. ಕಂಪ್ಲೀಟ್ ಆಗಿ ಪ್ರಕರಣ ಸಿಎಂ ಆಪ್ತರು ಮತ್ತು ಸಿಎಂ ನ ಸುತ್ತಾ ಇದೆ ಅಂತ ಹೇಳ್ಬೋದು ಅರುಣ್. ಯಾಕಂದ್ರೆ ಸಿಎಂ ಆಪ್ತರಾದಂತ ಮಾದೇವಪ್ಪ ಅವರ ಹೆಸರು ಸಹ ಇದರಲ್ಲಿ ತಳ್ಕಾಕೊಳ್ತಾ ಇತ್ತು. ಯಾಕಂದ್ರೆ ಅವರ ಜಯಚಂದ್ರ ಅವ್ರನ್ನ ಏನೋ ಬಂಧಿಸಿದ್ರು ಇಡಿ ಅಧಿಕಾರಿಗಳು. ಜಯಚಂದ್ರ ಅವ್ರನ್ನ ಬಂಧಿಸಿದ ನಂತರ ಅವರು ಸಾಕಷ್ಟು ಮಾಹಿತಿಯನ್ನ ನೀಡಿದ್ರು. ಅಂದ್ರೆ ಭಾರತಿ ಜಯಚಂದ್ರ ಅವ್ರನ್ನ ಸಹ ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ನಾವು ಸಾಕಷ್ಟು ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಯಚಂದ್ರ ಅವ್ರಿಗೆ ಯಾವುದೇ ರೀತಿ ಮಾಹಿತಿ ಇಲ್ಲ, ಇದಕ್ಕೆಲ್ಲ ಸಹ ಬೇರೊಬ್ರು ರಾಜಕೀಯ ಪ್ರೇರಿತವಾಗಿ ಕೃತ್ಯ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಭಾರತಿ ಜಯಚಂದ್ರ ಅವರು ಸಹ ಇಡಿ ಅಧಿಕಾರಿಗಳ ಮುಂದೆ ಹೇಳಿದ್ರು. ಜೊತೆಗೆ ಈಗ ಮಂಜುನಾಥ್ ಏನೋ ಮನೆಯ ಮೇಲೆ ದಾಳಿ ನಡೆದಿದೆ. ದಾಳಿ ನಡೆದ ಸಂದರ್ಭದಲ್ಲಿ ಅವರು ರಾಕೇಶ್ ಸಿದ್ದರಾಮಯ್ಯ ಅವರ ಆಪ್ತರು ಅನ್ನೋ ಮಾಹಿತಿಗಳು ಸಹ ಹೊರಗಡೆ ಬರ್ತಾ ಇದಾವೆ. ಸಿದ್ದರಾಮಯ್ಯ ಅವರ ಮಗ ರಾಕೇಶ್ ಸಿದ್ದರಾಮಯ್ಯ ಅವರು ಇದನ್ನು ಲೀ ಮೆರಿಡಿಯನ್ ಹೋಟೆಲ್ ನಲ್ಲಿ ಒಂದು ಶುಗರ್ ಫ್ಯಾಕ್ಟರಿ ಅಂತ ಒಂದು ಪಬ್ಬೇನಿದೆ, ಆ ಪಬ್ನಲ್ಲಿ ಪಾಲುದಾರಿಕೆಯನ್ನು ಹೊಂದಿದ್ರು. ಅದೇ ರೀತಿ ಅವರ ಜೊತೆಯಲ್ಲಿ ಮಂಜುನಾಥ್ ಅವರು ಸಹ ಪಾಲುದಾರಿಕೆಯನ್ನು ಹೊಂದಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅಂದ್ರೆ ಇದನ್ನೆಲ್ಲ ಸಹ ಗಮನಿಸ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಬ್ಲಾಕ್ ಅಂಡ್ ವೈಟ್ ಮನಿ ದಂಧೆಯಲ್ಲಿ ಕಾಂಗ್ರೆಸ್ ನ ಕೆಲವೊಬ್ಬರು ಆಪ್ತರು, ಸಿಎಂ ನ ಆಪ್ತರು ಅಂತ ಅನ್ಸ್ಕೊಳ್ಳೋರು ಈ ರೀತಿ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ. ಯಾಕಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇರೋ ಸಂದರ್ಭದಲ್ಲಿ ಇದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದಾರೆ ಅನ್ನೋದ್ರ ಬಗ್ಗೆನೂ ಸಹ ಈಗ ಅನುಮಾನಗಳು ಎದುರಾಗಿರುವಂತದ್ದು ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಜನರ ಸೇವೆ ಮಾಡುತ್ತೇವೆಂದು ಭಾಷಣ ಬಿಗಿದು ಕಣ್ಣೀರು ಸುರಿಸಿ ಆಯ್ಕೆಯಾದ ನಮ್ಮ ರಾಜಕಾರಣಿಗಳು ಅಧಿಕಾರಕ್ಕೆ ಬಂದ ಮೇಲೆ ಹೇಗಾಗುತ್ತಾರೆ ಅನ್ನುವುದು ಬಯಲಾದ ದಿನ. ನಾನು ಮಹಿಳೆ ಜೊತೆ ರಾಸಲೀಲೆ ನಡೆಸಿಲ್ಲ, ನಾನು ತಪ್ಪು ಮಾಡಿಲ್ಲ ಎಂದಿದ್ದ ಅಬಕಾರಿ ಸಚಿವ HY ಮೇಟಿ ಅವರು ಇವತ್ತು ಮೌನಕ್ಕೆ ಶರಣಾಗಲೇಬೇಕಾಯಿತು. ಕೊನೆಗೆ ರಾಜೀನಾಮೆ ಕೊಟ್ಟರು. ಅಬಕಾರಿ ಸಚಿವ HY ಮೇಟಿ ವಜಾಕ್ಕೆ ಕ್ಷಣಗಣನೆ ಆರಂಭವಾಗಿದೆ.